ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೆಳಿಗ್ಗೆ ಅಲಾರಾಮ್ ಹೊಡ್ಕೊತಾ ಇದ್ರೂ ಭೂಮಿ ಹಂಗೆ ಮಲ್ಕೊಂಡಿರ್ತಾಳೆ. ಅಕ್ಕ ಅಲಾರಾಮ್ ಹೊಡ್ಕೊತಾ ಇದ್ದೆ, ಬೇಗ ಎದ್ದೋಳಿ ಅಂತ ಹೇಳ್ತಾ ಇರ್ತಾಳೆ ಸಹನಾ. ಅವಾಗ ಇನ್ನೂ ಎದ್ದೋಳ್ತಾ ಇರಲ್ಲ. ಅಕ್ಕ ಎದ್ದೋಳಿ ಅಕ್ಕ ಅಂತ ಎದ್ದೋಳಿಸ್ತಾಳೆ. ಆವಾಗ ಭೂಮಿ ಕಂಡುಬಿಡ್ತಾಳೆ. ಯಾಕಕ್ಕ ಅಲಾರಾಮ್ ಹೊಡ್ಕೊಂಡ ತಕ್ಷಣ ಡೈಲಿ ಬೇಗ ಎದ್ಬಿಡ್ತಾ ಇದ್ರಿ, ಇವತ್ತು ಯಾಕಕ್ಕ ಇನ್ನೂ ಎದ್ದಿಲ್ಲ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ, ಫುಲ್ಲು ನಿದ್ದೆನೇ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಹೌದಾ ಅಕ್ಕ, ಇವತ್ತು ನಮ್ಗೆ ಹೆಂಗೂ ಇಬ್ಬರೂ ಹಾಫ್ ಡೇ ನಮಗೆ ರಜಾ ಇದೆಯಲ್ಲ, ಇನ್ನು ನಿಧಾನಕ್ಕೆ ಹೋಗೋಣ ಅಕ್ಕ, ಆದರೆ ಹೋಗಿ ತಿಂಡಿ ತಿನ್ಕೊಂಬಂದ್ಬಿಡೋಣ, ಬೇಗ ರೆಡಿಯಾಗಿ ಅಂತ ಹೇಳ್ತಾಳೆ. ಆವಾಗ ಹೋಗ್ಬಿಟ್ಟು ಭೂಮಿ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಸ್ಟೇಷನ್ಗೆ ಬಂದಿರ್ತಾನೆ. ಅಲ್ಲಿಗೆ ಸತ್ಯನೂ ಬರ್ತಾನೆ. ಏನು ಸತ್ಯ ಅಣ್ಣ, ನನಗೆ ಏನು ಯೋಚನೆ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೆಂಗಾರು ಮಾಡಿ ಭೂಮಿಯವ್ರ ಅಮ್ಮನ್ನ ನಾನು ಜೈಲಿಂದ ಆಚೆಗೆ ಬಿಡ್ಸ್ಕೊಂಬರ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡಿದ್ರು ಒಂದು ಲೀಡ್ ಸಿಗ್ತಾನೆ ಇಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಆದಷ್ಟು ಬೇಗ ನೀನು ಅದನ್ನು ನೆರವೇರಿಸ್ಬೇಕು, ಯಾಕೆಂದರೆ ಭೂಮಿಗೆ ಮಾತು ಕೊಟ್ಟಿದ್ದೀಯ ನೀನು, ಅವಳನ್ನ ನಿಮ್ಮ ಅಮ್ಮನ ಆಚೆಗೆ ಕರ್ಕೊಂಬರ್ತೀನಿ ಅಂತ ಹೇಳಿ. ಅದಕ್ಕೋಸ್ಕರನೇ ನಿಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿದ್ದು. ಆದರೆ ಈಗ ಅವಳು ಟ್ರೈನಿಂಗ್ ಮುಗಿಸ್ಕೊಂಬರೋಷ್ಟಲ್ಲಾದರೂ ನೀನು ಆ ಒಪ್ಪಂದನ ನಿನಗೆ ನೆರವೇರಿಸಬೇಕು ಅಂತ ಹೇಳ್ತಾ ಇರ್ತಾನೆ. ಹೌದು, ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾನೆ. ಅವಾಗ ಇಮಿಡಿಯೇಟ್ಲಿ ಒಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ಮಾತಾಡ್ತಿದ್ದಂಗೆ, ಹೌದಾ ನಿಜವಾನ, ನಾನು ಇಮಿಡಿಯೇಟ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಅಣ್ಣ, ಸತ್ಯ ಯಾವಾಗ್ಲೂ ಒಳ್ಳೆಯವ್ರ ಪರ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ, ನಮಗೆಲ್ಲ ಒಳ್ಳೇದೇ ಆಗುತ್ತೆ ಅಣ್ಣ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಓಡ್ತಾ ಇರ್ತಾನೆ. ಅವಾಗ ಇವನು ಏನು ಹೇಳ್ತಾ ಇದ್ದಾನೆ, ಭೂಮಿ ಮೇಲೆ ಇವನಿಗೆ ದಿನೇ ದಿನೇ ಪ್ರೀತಿ ಕಮ್ಮಿ ಆಗ್ತಾ ಇದೆಯಾ, ಇವರಿಬ್ಬರು ನಿಜವಾಗ್ಲೂ ದೂರ ಆಗ್ಬಿಡ್ತಾರಾ? ಸತ್ಯ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿ ಭೂಮಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತಾಳೆ. ಅಕ್ಕ ಬಾಕ ಊಟಕ್ಕೆ ಹೋಗೋಣ ಅಂತ ಸಹನಾ ಮತ್ತು ಭೂಮಿ ಇಬ್ಬರೂ ಊಟದ ಮನೆಗೆ ಬರ್ತಾರೆ. ಊಟ ಫಿನಿಶ್ ಆಗಿ ಇನ್ನೇನು ಡಬ್ಬನ ಎತ್ತಿಕ್ಬೇಕು ಅಂತ ಹೋಗ್ತಾ ಇರ್ತಾರೆ. ಅವಾಗ ಕ್ಯೂ ಅಲ್ಲಿ ನಿಂತ್ಕೊತಾರೆ. ಇನ್ಮೇಲೆ ಲೇಟಾಗಿ ಬಂದರೆ ಊಟ ಕೊಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಸಾರಿ, ಇವತ್ತೊಂದು ಸ್ವಲ್ಪ ಲೇಟ್ ಆಗೋಯ್ತು, ಬೇಗ ಊಟ ಕೊಡಿ ಅಂತ ಹೇಳ್ತಾರೆ. ಆವಾಗ ಸ್ವಲ್ಪ ಇಬ್ರಿಗೂ ಅನ್ನ ಮತ್ತು ಸಾಂಬಾರು ಹಾಕ್ತಾರೆ. ಸಾಕಾದ್ಮೇಲೆ ಇಬ್ಬರು ಬಂದು ಟೇಬಲ್ ಮೇಲೆ ಕೂತ್ಕೊತಾರೆ. ಅಕ್ಕ, ನಿನಗೆ ಫಸ್ಟ್ ನಾನು ತಿನ್ನಿಸ್ಬಿಡ್ತೀನಿ, ಆಮೇಲೆ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಸಹನ ತಿನ್ಸೋದಕ್ಕೆ ಅಂತ ಹೋಗ್ತಾಳೆ. ಇಲ್ಲ, ನೀನೇ ತಿನ್ನು, ನಾನೇ ತಿನ್ನೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಭೂಮಿ ತಿನ್ನೋದಕ್ಕೆ ಹೋಗ್ತಾಳೆ. ಅವಳು ಕೈ ಇಡೋದೇ ತಡ ಕೈಗೆ ಇರುತ್ತೆ. ಅವಾಗ ಅಕ್ಕ, ನನಗೆ ಅರ್ಥ ಆಗುತ್ತೆ, ಒಂದೇ ದಿವಸಕ್ಕೆ ಗಾಯ ವಾಸಿ ಆಗೋದಿಲ್ಲ, ನಾನು ಫಸ್ಟು ನಿಮಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂತೀನಿ ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳ್ಬಿಟ್ಟು ಸಹನ ಊಟ ತಿನ್ನಿಸ್ತಾ ಇರ್ತಾಳೆ. ನನಗೆ ತಂಗಿ ಅಂತ ಇದ್ದಿದ್ರು ನಿನ್ನಷ್ಟು ಒಳ್ಳೆ ತಂಗಿ ಸಿಗ್ತಾ ಇದ್ಲೋ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೀನೇ ನನ್ನನ್ನು ನಿಮ್ಮ ತಂಗಿ ಅಂತಲೇ ಅನ್ಕೊಳ್ಳಿ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಈ ಊಟ ಮಾಡ್ತಾ ಅವ್ರ ಮನೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಅಜಿತ್ ಸಾಹೇಬರು ಯಾಕೆ ಈ ಥರ ಮಾಡಿದ್ರು ಅಂತ. ಭೂಮಿಗೆ ಮತ್ತು ಅಜಿತ್ ಸಾಹೇಬ್ರ ಮೇಲೆ ಪ್ರೀತಿ ಹುಟ್ಟುತ್ತಾ. ಅಜಿತ್ಗೆ ಇವಾಗ ಸಿಕ್ಕಿರೋ ಲೀಡ್ ಬಂದು ಭಾಗ್ಯಮ್ಮನ್ನ ಆಚೆ ಕಡೆ ಕರ್ಕೊಂಬರೋದಕ್ಕೆ ತುಂಬ ಸಹಾಯ ಆಗುತ್ತಾ, ಅಥವಾ ಮನೇಲಿ ಬಂದು ಅವನ ಆ ವಿಷಯನ ಹೇಳ್ಬಿಟ್ಟು ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗಿ ದೇವಯಾನಿ ಅವಳು ಭಾಗ್ಯಮ್ಮ ಸ್ಟೇಷನಿಂದ ಆಚೆ ಬರದೇ ಇರೋ ಥರ ಏನಾರು ಮಾಡ್ತಾಳ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಈಗ ಹಾಸ್ಪಿಟ್ಲಲ್ಲಿರೋ ಪುರುಷೋತ್ತಮ್ಗೆ ಪ್ರಜ್ಞೆ ಬಂದಿದೆಯಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಭೂಮಿ ಮತ್ತು ಅಜಿತ್ ಇಬ್ಬರೂ ಒಂದಾಗಬೇಕು. ಇಬ್ಬರು ಒಂದಾಗಿ ಚೆನ್ನಾಗಿ ಬದುಕಿದ್ರೇ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಅಂಜನಾ ಮತ್ತು ದೇವಯಾನಿ ಬಂದ್ಬಿಟ್ಟು ಈ ಫ್ಲವರ್ ಗಾರ್ಡನಲ್ಲಿರೋ ಕಾಂಗ್ರೆಸ್ ಗಿಡ ಇದ್ದಂಗೆ ಅವರು ಒಬ್ಬರು ಸಾಕು, ಇನ್ನು ಎಲ್ಲ ಗಿಡಗಳ ನೆಮ್ಮದಿನೂ ಹಾಳು ಮಾಡೋದಕ್ಕೆ ಅವರಿಬ್ಬರನ್ನ ಕಿತ್ತು ಬಿಸಾಕಬೇಕು ಆ ಮನೆಯಿಂದ. ಅವರು ಕಿತ್ತು ಬಿಸಾಕೋವರೆಗೂ ಅವ್ರ ಮನೆಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅವರಿಂದ ತುಂಬ ಹುಷಾರಾಗಿರಬೇಕು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.